ಈ ವರ್ಷ ಮಳೆಗಾಲ ಹೇಗಿರುತ್ತೆ? ಯಾಕಂದ್ರೆ ಹಿಂದಿನ ವರ್ಷ ಹೆಚ್ಚು ಬರಗಾಲನ ನಾವು ಜಾಸ್ತಿ ನೋಡಿರೋದ್ರಿಂದ ಈ ವರ್ಷ ಮಳೆಗಾಲದಿಂದ ರೈತರಿಗೆ ಎಷ್ಟು ಪರಿಣಾಮ ಬೀರುತ್ತೆ? ಈ ವರ್ಷ ಮಳೆಗಾಲ ಹೇಗಿರುತ್ತೆ ಅಂತ ತಿಳಿಸ್ಕೊಡಿ ಗುರೂಜಿ. ಮಂಗಳವಾರ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ವರ್ಷ ಮತ್ತು ನಮ್ಮ ಜ್ಯೋತಿಷ್ಯದಲ್ಲಿ ಮತ್ತು ನಮ್ಮ ತಂತ್ರಸಾರದಲ್ಲಿ ಹೇಳುತ್ತೆ, ಬುಧ ಶುಕ್ರರ ಮಿಲನದಿಂದ ಸಾಮೀಪ್ಯ ಎಷ್ಟು ಹತ್ತಿರ ಇರುತ್ತೋ ಅಷ್ಟು ಮೇಘಗಳು ಕೂಡ್ತಾ ಹೋಗ್ತವೆ. ಮೇಘಮಾಲಿಕಾ ತಂತ್ರದಲ್ಲಿ ಸಹ ತಿಳಿಸ್ತಾ ಹೋಗ್ತಾರೆ. ಆದರೆ ಈ ವರ್ಷ ಬುಧ ಶುಕ್ರರ ಮಿಲನ ಜಾಸ್ತಿಯಾಗಿ ನಡೀತಾರಿಂದ ನಾವು ಉತ್ತಮವಾದ ಮತ್ತು ಹಲವು ಕಡೆ ಸಾಧಾರಣ ಮಳೆಯನ್ನು ನಾವು ಕಾಣಬಹುದು. ಗುರುಜಿ, ಜಾಗತಿಕವಾಗಿ ಈ ವರ್ಷ ಯಾವೆಲ್ಲ ರೀತಿಯಾಗಿ ಪರಿಣಾಮ ಬೀರುತ್ತೆ ಗುರುಜಿ? ಅನಾನುಕೂಲಗಳನ್ನು ಜಾಗತಿಕವಾಗಿ ಈ ಕ್ರೋಧಿ ನಾಮ ಸಂವತ್ಸರ ತೋರಿಸ್ತಾ ಇದೆ. ಅನೇಕ ರೀತಿಯಿಂದ ಯುದ್ಧ ಭೀತಿಗಳು, ಅದು ಹೊಸ ದೇಶಗಳ ಮೇಲೆ ಯುದ್ಧ ಭೀತಿಗಳು ನಡೀತಾ ಹೋಗ್ತವೆ, ಪ್ರಾರಂಭ ಆಗ್ತಾ ಹೋಗುತ್ತೆ. ನಮ್ಮ ಭಾರತ ದೇಶವನ್ನು ಬಿಟ್ಟು ಬೇರೆಯ ದೇಶದ ನಾಯಕರುಗಳು ಕಣ್ಮರೆಯಾಗುವಂತಹ ಸಂಭವಗಳು ಹೆಚ್ಚಾಗಿ ತೋರ್ತಾ ಇದೆ. ಇನ್ನು ಅನೇಕ ಮಂಗಳವಾರ ನಡೀತಾರಿಂದ ಅಗ್ನಿ ಅವಘಡಗಳೇ ಸಹ ಹೆಚ್ಚಾಗಿ ನಡೀತವೆ. ನಂತರ ಅನೇಕ ರಸ್ತೆ ಅಪಘಾತಗಳು ಸಹ ಈ ವರ್ಷ ಹೆಚ್ಚಾಗಿವೆ. ಆದಷ್ಟೂ ಸಹ ಜಾಗರೂಕತೆಯಿಂದ ಚಾಲನೆಯನ್ನು ಮಾಡಿ. ಗುರುಗಳೇ, ರಾಜಕೀಯವಾಗಿ ಈ ವರ್ಷ ಹೇಗಿರುತ್ತೆ? ರಾಜಕೀಯವಾಗಿ ರಾಜಕಾರಣಿಗಳ ಮೇಲೆ ಈ ವರ್ಷ ಹೇಗೆಲ್ಲ ಪರಿಣಾಮ ಬೀರುತ್ತೆ? ಸದ್ಯದಲ್ಲಿ ನೀವು ಕೇಳ್ತಾ ಇರುವ ಪ್ರಶ್ನೆಗೂ ಈಗ ನಡೀತಾ ಇರುವ ಕೇಂದ್ರದ ಲೋಕಸಭೆಯ ಚುನಾವಣೆಯಲ್ಲಿ ಗ್ರಹಗತಿಗಳನ್ನು ವೀಕ್ಷಣೆಯನ್ನು ಮಾಡಿದರೆ ವಿಶೇಷವಾಗಿ ಕಮಲಕ್ಕೆ ಅತಿ ಹೆಚ್ಚಿನ ಶಕ್ತಿ ಇದೆ. ಆದ್ದರಿಂದ ಈ ಲೋಕಸಭೆಯಲ್ಲಿ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ 2024ರಲ್ಲಿ ಮತ್ತೆ ಕಮಲ ಆನಂದವಾಗಿ ಅರಳುವ ಸಂದರ್ಭಗಳು ಹೆಚ್ಚಾಗಿವೆ. ಇನ್ನು ಸೂರ್ಯಗ್ರಹಣದಲ್ಲಿ ಮತ್ತು ಮಂಗಳವಾರದಲ್ಲಿ ಈ ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇರೋದು ಮುಂದೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಅನೇಕ ರಾಜಕೀಯ ವಿಪ್ಲವಗಳನ್ನು ನಮ್ಮ ಕರ್ನಾಟಕದಲ್ಲಿ ನೀವು ನೋಡಬಹುದಾಗಿದೆ. ಅನೇಕರಿಗೆ ಅಧಿಕಾರಗಳನ್ನು ಕಳೆದುಕೊಳ್ಳುವ ಯೋಗ ಮತ್ತು ಅನೇಕರಿಗೆ ಅಧಿಕಾರಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಯೋಗ ಈ ದಶೆಯಲ್ಲಿ ನಡೀತಾ ಹೋಗುತ್ತೆ. ಗುರುಗಳೇ, ಯುಗಾದಿ ಹಬ್ಬ ಅದರ ಆಚರಣೆ ಹೇಗಿರುತ್ತೆ? ಜನಜೀವನ ಹೇಗಿರುತ್ತೆ? ಇನ್ನು ಬರಗಾಲ ಹೇಗೆ ಮುಕ್ತಾಯವಾಗುತ್ತೆ, ಇನ್ನು ಹೇಗೆ ಮಳೆಗಾಲ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಎಲ್ಲ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಈ ಯುಗಾದಿ ಬೇವು ಬೆಲ್ಲವನ್ನು ತಿಂತಾ ಹೋಗ್ತೀವಿ. ಸುಖ ದುಃಖಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನಾವೆಲ್ಲರೂ ಸಹ ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮ ನಾಡಿಗೂ ನಮ್ಮ ಭಾರತಕ್ಕೂ ಮತ್ತು ವಿಶ್ವಕ್ಕೂ ಸಹ ಧರ್ಮವನ್ನು ಉಂಟು ಮಾಡೋಣ. ನಾಡಿನ ಎಲ್ಲ ಜನತೆಗೆ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಶ್ರೀ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ದೇವಿ ಸಕಲ ಲೋಕಗಳಿಗೂ ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ. ಈ ಕ್ರೋಧಿ ನಾಮ ಸಂವತ್ಸರದ ಎಲ್ಲ ಅಶುಭ ಫಲಗಳೆಲ್ಲ ನಿವಾರಣೆಯನ್ನು ಮಾಡಿ ಸಕಲ ಎಲ್ಲ ಪ್ರಜೆಗಳಿಗೂ ಸಹ ನಾಡಿನಾದ್ಯಂತ ಸೂವೃಷ್ಟಿ ಪ್ರಾರಂಭವಾಗಲಿ, ಮಳೆ ಬೆಳೆ ಎಲ್ಲ ಸುಸಂದರ್ಭವಾಗಿ ಶುಭ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಓಂ ನಮಃ ಶಿವಾಯ.